ನನ್ನೆಲ್ಲ ಕನ್ನಡಿಗರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಾರ್ಜುನ ಮಾತಾಡ್ತಿರೋದು. ಸೊ ಇವತ್ತು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣ. ತುಂಬ ಸ್ಟೂಡೆಂಟ್ಸು ನನಗೆ ಕೇಳ್ತಿದ್ರು, ಸರ್ ಒಂದು ಸ್ಕಾಲರ್ಶಿಪ್ ಈಗ 10th ಪಾಸಾಗಿ ಈಗ ಫಸ್ಟ್ PUCಗೆ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಚೆನ್ನಾಗಿರೋದು ಯಾವುದಾದ್ರು ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಿ ಸರ್ ಅಂತ ಹೇಳ್ತಿದ್ರು. ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು. ಸೊ ಅದಕ್ಕಾಗಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇದು ನೋಡ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕಷನ್ ಮಾಡೋಣ. ಆಲ್ಮೋಸ್ಟ್ ನಿಮಗೆ ಈ ಸ್ಕಾಲರ್ಶಿಪ್ಪಲ್ಲಿ ನಿಮಗೆ 75,000ವರೆಗೂ ನಿಮಗೆ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಇರುತ್ತೆ. ಹೇಗೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ, ಮತ್ತು ಯಾವ ಥರ ಅಪ್ಲೈ ಮಾಡೋದು, ಮತ್ತು ಎಷ್ಟು ಸ್ಕಾಲರ್ಶಿಪ್ ಬರಬಹುದು ನಿಮಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನೋಡೋಣ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಆನ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಾನು ಇದೇ ಥರ ಎಲ್ಲ ಸ್ಕಾಲರ್ಶಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಿರ್ತೀನಿ. ಲೈಕ್ PUC, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್, ಮಾಸ್ಟರ್ ಡಿಗ್ರಿ, ಈ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಏನೇನು ಸ್ಕಾಲರ್ಶಿಪ್ ಸಿಗಬಹುದು ಆ ಸ್ಕಾಲರ್ಶಿಪ್ಸ್ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಹಾಗೆ ಮೇಜರಾಗಿ PUC ಸ್ಟೂಡೆಂಟ್ಸ್ಗಳಿಗೆ KCET, NEET, JEE ಹಾಗೆ ಇನ್ನಿತರ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ PUC ಸ್ಟೂಡೆಂಟ್ಸ್ಗಳಿಗೆ. ಕೆಲವರಿಗೆ ಏನು ಅಂತಂದರೆ CET, NEET, JEE ಅಷ್ಟೇ ಎಕ್ಸಾಮ್ಸ್ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ, ದಯವಿಟ್ಟು ಇನ್ನೂ ತುಂಬ ಎಕ್ಸಾಮ್ಸ್ ಇದೆ. ಆ ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಆ ಪ್ರಿಪ್ರೇಷನ್ಸ್ ಯಾವ ಥರ ಮಾಡ್ಕೋಬೇಕು ಎಕ್ಸಾಮ್ಸ್ಗಳಿಗೆ, ಮತ್ತು ಅಪ್ಲಿಕೇಶನಿಂದ ಹಿಡಿದು ಕಂಪ್ಲೀಟ್ ಕೌನ್ಸಿಲಿಂಗ್ವರೆಗೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ ನಾನು ನಿಮಗೆ. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ಈ ಇನ್ಫಾರ್ಮೇಷನ್ ಎಲ್ಲ ಸಿಗಬೇಕು ನಿಮಗೆ ಅಂತಂದರೆ, ಮತ್ತು ಬೇರೆಯವ್ರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಮಾತಾಡ್ತಿರುವಂತಹ ಒಂದು ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಅಂತ. ಸೊ ಈಗಾಗಲೇ 2025ನೇ ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳು 10th ಅಥವಾ SSLC ಅಂತ ಏನು ಕರಿತೀವಿ, ಈಗೇನು ಪಾಸಾಗಿದ್ದಾರೆ ಆ ಎಲ್ಲ ಸ್ಟೂಡೆಂಟ್ಸ್ ಪಾಸಾಗಿ ಈಗೇನು PUCಗೆ ಜಾಯ್ನ್ ಆಗಿರ್ತಾರೆ ಅವರುಗಳಿಗೆ ಇರುವಂತಹ ಇದು ಸ್ಕಾಲರ್ಶಿಪ್ ಇದು. ಸೊ ಅದ್ರ ಬಗ್ಗೆ ನೋಡೋಣ ಕಂಪ್ಲೀಟಾಗಿ ಡೀಟೇಲ್ಸಾಗಿ. ಈ ಸ್ಕಾಲರ್ಶಿಪ್ಪು ಸಿಗ್ತಿರುವಂತಹದ್ದು ಸರೋಜಿನಿ ದಾಮೋದರ ಫೌಂಡೇಶನ್ ವತಿಯಿಂದ ವಿದ್ಯಾಧನ ವಿದ್ಯಾರ್ಥಿ ವೇತನ 2025ರ ಕಾರ್ಯಕ್ರಮದಡಿ ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಡ್ಬೇಕಾಗಿದೆ. ಮತ್ತು ನಿಮಗೆಲ್ಲ ಈಗ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿ ವೇತನವನ್ನು ಪಡೆಯೋದಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಹಾಗೆ ಏನೇನು ಅಗತ್ಯ ದಾಖಲೆಗಳು ಬೇಕಾಗತ್ತೆ, ಮತ್ತು ಡೇಟ್ ಯಾವಾಗ ಅಂದರೆ ಫೈನಲ್ ಎಕ್ಸಾಮಿನೇಷನ್ ಇದು ಅಪ್ಲೈ ಮಾಡೋದಕ್ಕೆ ಡೇಟು, ಲಾಸ್ಟ್ ಡೇಟಿಂದ ಹಿಡಿದು ಮತ್ತು ಯಾವಾಗೆಲ್ಲ ಓಪನ್ ಆಗಿರುತ್ತೆ ಅಪ್ಲಿಕೇಶನ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನೋಡೋಣ. ಓಕೆ, ಈ ಫಸ್ಟು ಈ ಸ್ಕಾಲರ್ಶಿಪ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡೋಣ. ಅದಾದ ನಂತರ ಹೋಗೋಣ ಕಂಪ್ಲೀಟಾಗಿ ಡೀಟೇಲ್ಸಾಗಿ. ನಾವು ವಿದ್ಯಾಧನ ಒಂದು ಫ್ಯಾನ್ ಇಂಡಿಯಾ ವಿದ್ಯಾರ್ಥಿ ವೇತನವಾಗಿರುತ್ತೆ. ಈ ವಿದ್ಯಾರ್ಥಿ ವೇತನವನ್ನು ಸ್ಟಾರ್ಟ್ ಮಾಡಿದ್ದು ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ. ಇದು ಸ್ಟಾರ್ಟ್ ಮಾಡಿದ್ದಂತಹದ್ದು 1999ರಲ್ಲಿ SD ಶಿಬುಲಾಲ್ ಅನ್ನುವಂಥವರು, ಇವರು ಇನ್ಫೋಸಿಸ್ನ ಸಹ ಸಂಸ್ಥಾಪಕರು ಆಗಿರ್ತಾರೆ. ಹಾಗೆ ಶ್ರೀಮತಿ ಕುಮಾರಿ ಶಿಬುಲಾ ಅವರು ವ್ಯವಸ್ಥಾಪಕ ಟ್ರಸ್ಟಿಗಳು ಸ್ಥಾಪಿಸಿರ್ತಾರೆ ಇದನ್ನು ಸ್ಕಾಲರ್ಶಿಪ್ಪನ್ನು. ಅಲ್ಲಿನಿಂದ ಸ್ಟಾರ್ಟ್ ಮಾಡಿ ಇದುವರೆಗೂ 51,000 ವಿದ್ಯಾರ್ಥಿ ವೇತನವನ್ನು ನೀಡಿರ್ತಾರೆ. 51,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿ ವೇತನವನ್ನು ನೀಡಿರ್ತಾರೆ. ತುಂಬ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡೆದಿರ್ತಾರೆ. ಸೊ ಹಾಗಾದರೆ ಈ ವಿದ್ಯಾರ್ಥಿ ವೇತನಕ್ಕೆ ಏನೇನು ನಮಗೆ ಡಾಕ್ಯುಮೆಂಟ್ಸ್ ಬೇಕು, ಏನು ವಿದ್ಯಾರ್ಥಿ ವೇತನದಲ್ಲಿ ಎಷ್ಟು ನಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ನೋಡೋಣ. ಇಲ್ಲಿ ನಾವು ಈ ವಿದ್ಯಾರ್ಥಿ ವೇತನ ಆಲ್ಮೋಸ್ಟ್ ನಿಮಗೆ ನೋಡ್ಬೋದು ಎಲ್ಲ ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಸ್ಟೇಟ್ಗಳಲ್ಲಿ ಈ ಸ್ಕಾಲರ್ಶಿಪ್ಸನ್ನು ಕೊಡ್ತಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲೂ ಸೇರಿ ಸಹ ಈ ಸ್ಕಾಲರ್ಶಿಪ್ಸನ್ನು ಕೊಡ್ತಿದ್ದಾರೆ. ಈ ಸ್ಕಾಲರ್ಶಿಪ್ಸನ್ನು ಕೊಡ್ತಿರುವಂಥದ್ದೇ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡೋದಕ್ಕೆ,
ತನ್ನ ಎಜುಕೇಷನ್ಗಾಗಿ ಸ್ಟ್ರಗಲ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಬರುತ್ತೆ, 75,000ವರೆಗೂ ಬರುತ್ತೆ. ಮತ್ತು ಈ ಫೌಂಡೇಶನ್ ವತಿಯಿಂದ ಆಯ್ಕೆ ಮಾಡಲಾದ ಅರ್ಹ ವಿದ್ಯಾರ್ಥಿಗಳಿಗೆ PUC ಶಿಕ್ಷಣವನ್ನು ಪಡೆಯುವ ಸಮಯದಲ್ಲಿ, ಈಗ PUC ಎಜುಕೇಷನನ್ನು ಮಾಡಬೇಕಾದ್ರೆ ನಿಮಗೆ ವರ್ಷಕ್ಕೆ 10,000 ಆರ್ಥಿಕ ನೆರವನ್ನು ನೀಡಲಾಗುತ್ತೆ. ಅದಾದ ನಂತರ ನಿಮ್ಮ PUC ಕಂಪ್ಲೀಟ್ ಆದಮೇಲೆ ನಿಮಗೆ ಈವನ್ ಡಿಗ್ರಿಗೂ ನಿಮಗೆ ಈ ಸ್ಕಾಲರ್ಶಿಪ್ಸನ್ನು ಕೊಡ್ತಾರೆ. ನೀವು 10th ಒಂದ್ಸರಿ ಅಪ್ಲೈ ಮಾಡಿ ಒಂದ್ಸರಿ ಬಂದಮೇಲೆ ನೀವು ರಿನ್ಯೂವಲ್ ಮಾಡಿಸ್ಕೊಳ್ತಾ ಹೋಗ್ತಾ ಇದ್ರೆ ಪ್ರತಿ ವರ್ಷ ನಿಮಗೆ PUC ಪ್ರತಿ ವರ್ಷ ಫಸ್ಟ್ PUCಗೆ 10 ವರ್ಷ, ಸೆಕೆಂಡ್ PUCಗೆ 10 ವರ್ಷ, ಜೊತೆಗೆ ಈವನ್ ನಿಮ್ಮ ಡಿಗ್ರಿಗೂ ಸಹ ತಿಂಗಳಿಗೆ 15ರಿಂದ 75,000ವರೆಗೂ ನಿಮಗೆ ಆರ್ಥಿಕ ನೆರವನ್ನು ಪಡೆಯಲಾಗುತ್ತೆ. ನೀವು ತೊಗೋಬೋದು, ಈ ಅವಕಾಶ ಇರುತ್ತೆ ನಿಮಗೆ. ಸೊ ನಿಮ್ಮ ಕೋರ್ಸಿನ ಅನುಗುಣವಾಗಿ ಅಂತಂದರೆ ನೀವು ಯಾವ್ಯಾವ ಕೋರ್ಸ್ ತೊಗೊಂಡಿರ್ತೀರ ಆ ಬೇಸಿಸ್ ಮೇಲೆ ನಿಮ್ಗೇನಾಗಿರುತ್ತೆ ಅಂದರೆ ಅದಾದಮೇಲೆ 15,000ದಿಂದ 75,000ವರೆಗೂ ನಿಮಗೆ ಆರ್ಥಿಕ ನೆರವನ್ನು ನೀಡಲಾಗುತ್ತೆ. ಈವನ್ ಡಿಗ್ರಿಗೂ ಸಹ ನಿಮಗೆ ಕೊಡಲಾಗುತ್ತೆ. ಇದು ಕಂಟಿನ್ಯೂ ಆಗುತ್ತೆ. ನಿಮಗೆ PUCನಲ್ಲಿ ತೊಗೊಂಡಿದ್ದೀರಂತಂದರೆ ಇದು ನಿಮಗೆ ಡಿಗ್ರಿವರೆಗೂ ಹಾಗೆ ಕಂಟಿನ್ಯೂ ಆಗುತ್ತೆ. 75,000ವರೆಗೂ ನೀವು ಈ ಆರ್ಥಿಕ ನೆರವನ್ನು ಪಡೆಯಬಹುದು. ಓಕೆ, ಹಾಗಾದರೆ ನೆಕ್ಸ್ಟ್ ಬರೋಣ. ಎಲಿಜಿಬಿಲಿಟಿ ಏನು, ಯಾವ್ಯಾವ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದು ನೋಡೋದಾದರೆ, ಫಸ್ಟು ವಿದ್ಯಾರ್ಥಿ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ನಾನು ಮೊದಲ ಹೇಳಿದ ಹಾಗೆ ಇದು ಬಡ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ರೀಸನ್ಗೆ ಮಾಡಿರುವಂತಹ ಸ್ಕಾಲರ್ಶಿಪ್ಪು. ನಿಮ್ಮ ಇನ್ಕಮ್, ಆ್ಯನ್ಯುವಲ್ ಇನ್ಕಮ್ ಬಂದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ 2 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ. ಮತ್ತು ವಿದ್ಯಾರ್ಥಿಯು 2025ನೇ ಸಾಲಿನ 10ನೇ ತರಗತಿ 10th ಸ್ಟ್ಯಾಂಡರ್ಡನ್ನು ಪಾಸ್ ಆಗಿರಬೇಕು. ಅದ್ರ ಜೊತೆಗೆ 10th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಮಿನಿಮಮ್ 90% ತೊಗೊಂಡಿರಬೇಕು ಮಾರ್ಕ್ಸನ್ನು. ಹಾಗೆ ಅಂಗವೈಕಲ್ಯ ಹೊಂದಿರುವ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವರಿಗೆ 75% ತೆಗೆದುಕೊಂಡಿದ್ರು ಸಾಕು ಮಾರ್ಕ್ಸನ್ನು 10th. ಬೇರೆ ವಿದ್ಯಾರ್ಥಿಗಳು 90% ತೊಗೊಂಡಿರಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿಯಾಗಿ ಮಾರ್ಕ್ಸನ್ನು ತೊಗೊಂಡಿರಬೇಕಾಗತ್ತೆ. ಬಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ಸ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಅವರು 75% ತೊಗೊಂಡಿದ್ರು, ಅವರು ಎಲಿಜಿಬಲ್ ಈ ಸ್ಕಾಲರ್ಶಿಪ್ಸನ್ನು ತೊಗೊಳೋದಕ್ಕೆ. ಓಕೆ, ಹಾಗಾದರೆ ನೆಕ್ಸ್ಟ್ ಬಂದಿಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ ಅಪ್ಲೈ ಮಾಡೋದಕ್ಕೆ, ಈ ಸ್ಕಾಲರ್ಶಿಪ್ಗೆ ಅನ್ನೋದನ್ನು ನೋಡೋಣ. ಫಸ್ಟ್ ಬಂದು ನಿಮಗೆ ವಿದ್ಯಾರ್ಥಿಯ SSLC ಮಾರ್ಕ್ಸ್ ಕಾರ್ಡ್ಸನ್ನು ಬೇಕಾಗುತ್ತೆ. ಇಲ್ಲಿ ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಫೋಟೋ ಜೆರಾಕ್ಸ್ ಮಾಡಿಸ್ಕೋಬೇಕು, ಅಂದರೆ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಈಗ ಬಂದಿರಲ್ಲ ಅಂತಂದರೆ SSLC ಮಾರ್ಕ್ಸ್ ಕಾರ್ಡು ನಿಮಗೆ ಈಗ ಏನು ಮಾರ್ಕ್ಸ್ ಕಾರ್ಡ್ ಇರುತ್ತೆ ನಿಮ್ಮದು ಅದನ್ನೇ ನೀವು ಸ್ಕ್ಯಾನ್ ಮಾಡಿ ಕಂಪ್ಲೀಟಾಗಿ ಇಟ್ಕೋಬೇಕಾಗತ್ತೆ. ಜೊತೆಗೆ ವಿದ್ಯಾರ್ಥಿ ಕುಟುಂಬದ ಆದಾಯ ಪ್ರಮಾಣ ಪತ್ರ, ನಾನಾಗಲೇ ಹೇಳಿದ್ನಲ್ವ. ಸೊ ಇನ್ಕಮ್ ಸರ್ಟಿಫಿಕೇಟ್ ಏನು ಇಶ್ಯೂಡ್ ಡಾಕ್ಯುಮೆಂಟ್ ಇರುತ್ತೆ ನಿಮಗೆ ಅಥಾರಿಟಿಯಿಂದ, ಅದನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಯ ಫೋಟೋ, ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ, ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕೆಡುತ್ತೆ, ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟೇ ಅಂಗವೈಕಲ್ಯ ಪ್ರಮಾಣ ಪತ್ರ, ಅಂದರೆ ಅಪ್ಲೈ ಆಗೋರ್ಗೆ ಮಾತ್ರ, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ಸ್ ಅಂತ ನಾನೇ ಹೇಳಿದೆ ಆಗಲೇ, ಅವರೇನಾದ್ರು ಇದ್ದರೆ ಅವರ ಪ್ರಮಾಣ ಪತ್ರ ಬೇಕಾಗತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ. ಓಕೆ, ನೆಕ್ಸ್ಟ್ ಬಂದು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಅಂತಂದರೆ ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸನ್ನು ಫೋಟೋ ಕಾಪಿಯನ್ನು ನೀವು ಇಟ್ಕೊಂಡಿರಬೇಕಾಗತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಅಥವಾ ಆಧಾರ್ ಕಾರ್ಡ್ ಪ್ರತಿ, ಅಂದರೆ ಫೋಟೋನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಆಧಾರ್ ಕಾರ್ಡ್ ಫೋಟೋನ. ಮತ್ತು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಸನ್ನು ಇಟ್ಕೊಂಡಿರಬೇಕಾಗತ್ತೆ. ಸೊ ನೀವು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಏನೆಲ್ಲ ಬೇಕು ಅಂದರೆ SSLC ಮಾರ್ಕ್ಸ್ ಕಾರ್ಡ್, ಒಂದು ಫೋಟೋ ಕಾಪಿ ಬೇಕಾಗತ್ತೆ, ಸ್ಕ್ಯಾನ್ ಮಾಡಿ ತೊಗೊಂಡು ಇಟ್ಕೊಳ್ಳಿ. ಮತ್ತು ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್, ಮತ್ತು ನಿಮ್ಮ ಫೋಟೋ, ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್, ಅದು ಬ್ಯಾಂಕ್ ಪಾಸ್ಬುಕ್ಕಿನ ಒಂದು ಸ್ಕ್ಯಾನ್ ಕಾಪಿನ, ಆಧಾರ್ ಕಾರ್ಡ್ ಸ್ಕ್ಯಾನ್ ಕಾಪಿ, ಮತ್ತು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ, ಆ್ಯಕ್ಟಿವ್ ಇಮೇಲ್ ಐ ಡಿ, ವರ್ಕ್ ಆಗ್ತಿರುವಂಥ ಇಮೇಲ್ ಐ ಡಿನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈ ಡಾಕ್ಯುಮೆಂಟ್ಸು ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತು ಇದು ಇವನ್ 10th ಸ್ಟೂಡೆಂಟ್ಸ್ಗಲ್ಲ, 10th ಸ್ಟ್ಯಾಂಡರ್ಡ್ ಜೊತೆಗೆ ಇವನ್ ನಿಮಗೂ SSLC ಜೊತೆಗೆ CBSE ಮತ್ತು ICSE ಸ್ಟೂಡೆಂಟ್ಸು ಸಹ ಅದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಬಂದು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟು ವೆಬ್ಸೈಟಿಗೆ, ನಾನು ವೆಬ್ಸೈಟಿಗೆ ಹೋಗಿ ತೋರಿಸ್ತೀನಿ. ಫಸ್ಟು ಈ ಸ್ಟೆಪ್ಸನ್ನು ನೋಡ್ಕೊಳ್ಳಿ, ಏನೇನು ಸ್ಟೆಪ್ಸ್ ಇರುತ್ತೆ ಅಂತ. ಅದಾದಮೇಲೆ ನಾನು ವೆಬ್ಸೈಟಿಗೆ ಹೋಗಿ ಒಂದು ಸರಿ ತೋರಿಸ್ತೀನಿ ನಿಮಗೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತ, ನೀವು ಅಪ್ಲೈ ಮಾಡ್ಕೋಬಹುದು. ಫಸ್ಟ್ ಏನಪ್ಪ ಅಂತಂದರೆ, ಫಸ್ಟು ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ರಿಜಿಸ್ಟರ್ ಬಟನ್ ಮೇಲೆ ರಿಜಿಸ್ಟರ್ ಅಂತ ಇರುತ್ತೆ, ಅಲ್ಲಿ ರಿಜಿಸ್ಟ್ರೇಷನನ್ನು ಫಸ್ಟ್ ಮಾಡ್ಕೋಬೇಕಾಗತ್ತೆ.
ಸೊ ಅದಕ್ಕೇನು ಮಾಡಬೇಕು, ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ ಅದರಲ್ಲಿ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರನ್ನು ಕೇಳುತ್ತೆ. ಓಕೆ, ಸೊ ಅಲ್ಲಿ ನೀವು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ರೆ ನಿಮಗೇನಾಗುತ್ತೆ, ಅದಕ್ಕೆ ನಿಮಗೇನಾಗುತ್ತೆ ಒಂದು ರಿಜಿಸ್ಟರ್ಡ್ ಇಮೇಲ್ ಐ ಡಿ ಮತ್ತು ನಿಮಗೆ ಮೇಲ್ ಐ ಡಿಗೆ ಏನಾಗುತ್ತೆ ಪಾಸ್ವರ್ಡ್ ಹೋಗುತ್ತೆ, ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒನ್ಸ್ ಪಾಸ್ವರ್ಡ್ ಕ್ರಿಯೇಟ್ ಆಯಿತು ಅಂದಮೇಲೆ ನೆಕ್ಸ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿ ಅಪ್ಲಿಕೇಶನನ್ನು ಫಿಲ್ ಮಾಡ್ತೀರಾ. ಅಲ್ಲೇನೇನು ರಿಕ್ವೈರ್ಡ್ ಡೀಟೇಲ್ಸ್ ಕೇಳ್ತಾರೋ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೀರಾ. ಆ ರಿಕ್ವೈರ್ಡ್ ಡೀಟೇಲ್ಸನ್ನು ಫಿಲ್ ಮಾಡಿ ಮತ್ತು ಅಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ನಾನು ಈಗ ಹೇಳಿದ್ದೀನಲ್ವಾ ಆಲ್ರೆಡಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ, ಆ ಎಲ್ಲ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಮತ್ತು ಫೋಟೋಗ್ರಫಿ ಎಲ್ಲ ಕಂಪ್ಲೀಟಾಗಿ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೋ ಎಲ್ಲ ಅಪ್ಲೋಡ್ ಮಾಡಿ ಅದಾದಮೇಲೆ ನೀವು ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿ. ಸೊ ಈ ಥರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ಇದು ಪ್ರೊಸೀಜರ್ಸ್ ಇರುತ್ತೆ, ನಿಮಗೆ ಈ ಥರ ಸ್ಟೆಪ್ಸ್ ಇರುತ್ತೆ. ಓಕೆ, ಹಾಗಾದ್ರೆ ನೋಡೋಣ, ಅದು ವೆಬ್ಸೈಟಿಗೆ ಹೋಗಿ ಒಂದ್ಸರಿ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡೋಣ. ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ನಮಗಿಲ್ಲಿ ಜುಲೈ 8 ಲಾಸ್ಟ್ ಡೇಟ್ ಇರುತ್ತೆ. ಅದಾದಮೇಲೆ ಪರೀಕ್ಷೆ ನಡೆಸುವ ದಿನಾಂಕ ಆನ್ಲೈನ್ ಎಕ್ಸಾಮ್ ಅಂತಂದರೆ ಈ ಸ್ಕ್ರೀನಿಂಗ್ ಸ್ಟೂಡೆಂಟ್ಸ್ ಏನು ಸೆಲೆಕ್ಟ್ ಆಗಿರ್ತಾರೆ ಅವ್ರಗಳಿಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅವ್ರಗಳಿಗೆ ಲಾಸ್ಟ್ ಡೇಟ್ ಏನಿರುತ್ತಪ್ಪ ಅಂದರೆ ಪರೀಕ್ಷೆ ನಡೆಸೋದಕ್ಕೆ ದಿನಾಂಕ ಯಾವುದಪ್ಪ ಅಂತಂದರೆ 27 ಜೂನ್, ಅಂದರೆ ಜೂನ್ 27ನೇ ತಾರೀಕು ಈ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಆ ಸೆಲೆಕ್ಟ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಸಂದರ್ಶನ ಇರುತ್ತೆ. ಆ ಸಂದರ್ಶನ ನಡೆಯುವಂತಹ ದಿನಾಂಕ ಏನಪ್ಪ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಆಗಸ್ಟ್ 9ನೇ ತಾರೀಕು ರಿಂದ ಹಿಡಿದು 24 ಆಗಸ್ಟ್ವರೆಗೆ ಇರುತ್ತೆ ನಿಮಗೆ. ಸೊ ನೀವು ಇದರಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಸ್ಕಾಲರ್ಶಿಪ್ಸು ಖಂಡಿತವಾಗಿ ಬಂದೇ ಬರುತ್ತೆ. ಸೊ ಅದಾದಮೇಲೆ ಜ್ಞಾಪಕ ಇಟ್ಕೊಳ್ಳಿ, PUC ಜೊತೆಗೆ ನಿಮಗೆ ಡಿಗ್ರಿಗೂ ಈ ಸ್ಕಾಲರ್ಶಿಪ್ ಬರುತ್ತೆ. ಪ್ರತಿ ವರ್ಷ ಸ್ಕಾಲರ್ಶಿಪ್ ಬರುತ್ತೆ, 75,000ವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದು ನಿಮಗೆ ಬೇಕಾದರೆ ಇನ್ನೂ ಡೈರೆಕ್ಟಾಗಿ ಹೋಗಿ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತಂದರೆ ಇದು ಕಂಪ್ಲೀಟಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವಿಲ್ಲಿ ಸರೋಜಿನಿ ದಾಮೋದರ ಫೌಂಡೇಶನ್ 678 11th ಬ್ಲಾಕ್ ಮೇನ್ ರೋಡು 4th T ಬ್ಲಾಕ್ ಈಸ್ಟ್ 4th ಬ್ಲಾಕ್ ಜಯನಗರ ಬ್ಯಾಂಗ್ಳೂರು. ಸೊ ಜಯನಗರದಲ್ಲಿ ನಿಮಗೆ ಇದು ಆಫೀಸ್ ಇರುತ್ತೆ. ಬೇಕಾದ್ರೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ಈ ಆಫೀಸಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮೇಲ್ ಐ ಡಿನೂ ಇದೆ, ಮೇಲ್ ಐ ಡಿನೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಥ್ರೂ ಮೇಲ್ ಐ ಡಿನೂ, ಅಥವಾ ಮೊಬೈಲ್ ನಂಬರು ಇದೆ. ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಂಪ್ಲೀಟಾಗಿ ಈ ಮೊಬೈಲ್ ನಂಬರ್ ಏನಿದೆ ಇದು ನನ್ನ ಮೊಬೈಲ್ ನಂಬರ್ ಅಲ್ಲ, ಇದು ಈ ಫೌಂಡೇಶನ್ನ ಮೊಬೈಲ್ ನಂಬರ್. ನಿಮಗೆ ಕಂಪ್ಲೀಟಾಗಿ ಇನ್ನೂ ಡೀಟೇಲ್ಸನ್ನು ಕೊಡ್ತಾರೆ. ಓಕೆ, ಸೊ ಅದಾದಮೇಲೆ ನಿಮಗೆ ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ಥರ ಇರುತ್ತೆ. ಸೆಲೆಕ್ಷನ್ ಕ್ರೈಟೀರಿಯಾ ಅಂತಂದರೆ ಒಂದು ಬಾರಿ ವಿದ್ಯಾರ್ಥಿಗಳು ತಮ್ಮ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಆನ್ಲೈನ್ ಮೂಲಕ ಕೊನೆಯ ದಿನಾಂಕ ಮುಕ್ತಾಯದರೊಳಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಮೊದಲನೇ ಹಂತದ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಧಾರವಾಗಿಟ್ಟುಕೊಂಡು ಫೌಂಡೇಶನ್ ವತಿಯಿಂದ ಆನ್ಲೈನ್ ಪರೀಕ್ಷೆ ಸಂದರ್ಶನವನ್ನು ನಡೆಸಲಾಗುತ್ತೆ. ಅಂತಂದರೆ ಫಸ್ಟು ನಿಮ್ಮ 10th SSLC ಏನು ಮಾರ್ಕ್ಸ್ ತೊಗೊಂಡಿರ್ತೀರ, ನೀವು ಅಪ್ಲಿಕೇಶನ್ ಹಾಕಿದ ಆದಮೇಲೆ 10th SSLC ಮಾರ್ಕ್ಸ್ ಕಾರ್ಡ್ ಬೇಸಿಸ್ ಮೇಲೆ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ಆನ್ಲೈನ್ ಎಕ್ಸಾಮ್ಸನ್ನು ಮಾಡ್ತಾರೆ. ನಿಮಗೆ ಒಂದು 90% ಏನಂತ ಹೇಳಿದೆ ನಾನು, ಅದನ್ನು ಆ ಮಾರ್ಕ್ಸ್ ಬೇಸಿಸ್ ಮೇಲೆ ಇಟ್ಕೊಂಡು ನಿಮ್ಗೇನು ಮಾಡ್ತಾರೆ, ಆನ್ಲೈನ್ ಎಕ್ಸಾಮನ್ನು ಮಾಡ್ತಾರೆ. ಅದನಂತರ ಸಂದರ್ಶನ ಇರುತ್ತೆ, ಅಂದರೆ ಇಂಟರ್ವ್ಯೂ ಇರುತ್ತೆ. ಅದಾದಮೇಲೆ ನಿಮಗೆ ಆ ಸ್ಟೂಡೆಂಟ್ಸನ್ನು ಆಯ್ಕೆ ಮಾಡ್ತಾರೆ, ಅಂದರೆ ನಿಮಗೆ ಫೈನಲ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಒನ್ಸ್ ನಿಮ್ಮ ಲಿಸ್ಟಲ್ಲಿ ಬಂತು ಅಂದರೆ ಫೈನಲಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ಖಂಡಿತವಾಗಿ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟೇ ಕೊಡ್ತಾರೆ. ಸೊ ಇಷ್ಟು ನಿಮಗೆ ಕಂಪ್ಲೀಟಾಗಿ ಸೆಲೆಕ್ಷನ್ ಕ್ರೈಟೀರಿಯಾ ಆಯಿತು. ಈಗ ಬರೋಣ ಅಪ್ಲಿಕೇಶನ್ ಯಾವ ಥರ ಹಾಕೋನ್ನೋದ್ರ ಬಗ್ಗೆ. ಒಂದು ಸ್ವಲ್ಪ ನಿಮಗೆ ಅಲ್ಲಿ ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೋಬೇಕು ಮತ್ತು ಅಪ್ಲಿಕೇಶನ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ತೋರಿಸ್ತೀನಿ ನಿಮಗೆ. ಡೈರೆಕ್ಟಾಗಿ ಹೋಗೋಣ, ಚೆಕ್ ಮಾಡೋಣ. ಸೊ ಗೂಗಲ್ ಕ್ರೋಮ್ಗೆ ಹೋಗಿ, ಸೊ ಜಸ್ಟ್ ವಿದ್ಯಾಧನ್ ಅಂತ ಟೈಪ್ ಮಾಡಿ, ವಿದ್ಯಾಧನ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ, 2025 ವಿದ್ಯಾಧನ್ ಸ್ಕಾಲರ್ಶಿಪ್ 2025 ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ನಿಮಗೆ ಫಸ್ಟ್ ನಿಮಗೆ ನೋಡ್ಬೋದು ಫಸ್ಟ್ ಲಿಂಕೇ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ ವಿದ್ಯಾಧನ್ ಸ್ಕಾಲರ್ಶಿಪ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಈ ಪೇಜ್ ಓಪನ್ ಆಗಿರುತ್ತೆ, ಹೋಮ್ ಪೇಜ್ ಓಪನ್ ಆಗಿರುತ್ತೆ. ಸೊ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಲಾಗಿನ್ ಅಂತ ರೈಟ್ ಸೈಡ್ ಮೇಲೆ ನೋಡ್ಬೋದು ನೀವು. ಅಲ್ಲಿ ಕೆಳಗಡೆ ಕರ್ಸರ್ ಮೂವ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಮತ್ತೆ ನಾನು ಈಗೇನೇನೆಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಅದೇ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ ನಿಮಗಿಲ್ಲಿ. ಅದಾದಮೇಲೆ ನಿಮಗೆ ಕೆಳಗಡೆ ಬರ್ಬೋದು, ಕೆಳಗಡೆ ನೋಡಬಹುದು ನೀವು ಅಪ್ಲೈ ನೌ ಅಂತ ಇದೆಯಲ್ವಾ, ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ನೋಡಬಹುದು, ನಿಮಗೆ ಲೋಡ್ ಆಗ್ತಾ ಇದೆ. ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ,
ರಿಜಿಸ್ಟರ್ ಅಂತ. ಅಂದರೆ ನಿಮ್ಮ ಫಸ್ಟ್ ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ, ಮತ್ತು ಲಾಸ್ಟ್ ನೇಮ್, ಮತ್ತು ಮೇಲ್ ಐ ಡಿ ಕಂಪ್ಲೀಟಾಗಿ, ಮತ್ತು ನಿಮ್ಮ ಪಾಸ್ವರ್ಡ್, ಮತ್ತು ಕನ್ಫರ್ಮ್ ಪಾಸ್ವರ್ಡ್, ಮತ್ತು 2 ಸರಿ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಏನಾಗುತ್ತೆ, ನಿಮ್ಮ ಮೇಲ್ ಐ ಡಿಗೆ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಈ ಫುಲ್ ಡೀಟೇಲ್ಸ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಐ ಡಿ, ಮತ್ತು gmail.com ಯಾವುದಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. gmail.com gmail.com, ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಒನ್ಸ್ ಅಗೇನ್ ನೀವು ಕನ್ಫರ್ಮ್ ಪಾಸ್ವರ್ಡ್, ಅದೇ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಅಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಒಂದು ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಮೇಲ್ ಐ ಡಿ ಬರುತ್ತೆ, ಮೇಲಲ್ಲಿ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅದಾದಮೇಲೆ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಲಾಗಿನ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್, ಈಗೇನು ಕ್ರಿಯೇಟ್ ಮಾಡಿದ್ದೀರ ಪಾಸ್ವರ್ಡ್, ನೀವೀಗ ಅದನ್ನು ಹಾಕಿ ನೀವೇನು ಮಾಡುತ್ತೆ, ಲಾಗಿನ್ ಮಾಡ್ಬೋದು. ಸಪೋಸ್ ನಿಮಗೇನಾದ್ರು ಪಾಸ್ವರ್ಡ್ ಏನಾದ್ರು ಮರ್ತೋಯ್ತು ಅಂದರೆ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ, ಅಲ್ಲಿ ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬಹುದು. ಸೊ ಡೈರೆಕ್ಟಾಗಿ ಲಾಗಿನ್ ಆದಮೇಲೆ ನಿಮಗೆ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಕಂಪ್ಲೀಟಾಗಿ ಡೀಟೇಲ್ಸನ್ನು, ಜೊತೆಗೆ ಡಾಕ್ಯುಮೆಂಟ್ಸ್, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿ ನೀವೇನು ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ಆದಮೇಲೆ ನಿಮಗೆ ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟಲ್ಲಿ ಸೆಲೆಕ್ಟ್ ಮಾಡಿದ್ದಾದಮೇಲೆ ನಿಮಗೆ ಸಂದರ್ಶನ ಇರುತ್ತೆ. ಸಂದರ್ಶನ ಮುಗಿದ ತಕ್ಷಣ ನಿಮಗೆ ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ಸೊ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇಷ್ಟಾಯಿತು ನಮಗೆ ಕಂಪ್ಲೀಟಾಗಿ ವಿದ್ಯಾದಾನ್ ಸ್ಕಾಲರ್ಶಿಪ್ ಬಗ್ಗೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನಷ್ಟು ಇದೇ ಥರದ ವಿಡಿಯೋಗಳನ್ನು ಮಾಡ್ತಾನೇ ಇರ್ತೀನಿ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.